ಚೈನ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯ ವಿರುದ್ಧ ಈಗ ಕಾಂಗ್ರೆಸ್ ಸಿಡಿದೆದ್ದಿದೆ. ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ನ ಮಹಿಳಾ ಪಡೆ ಪ್ರತಿಭಟನೆ ನಡೆಸ್ತಾ ಇದೆ. ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಈ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆಯಾಗಿರುವಂತಹ ರಮಿಜಾ ನದಾಫ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರೋದು. ಬಡ ಮಧ್ಯಮ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಅಂಬೇಡ್ಕರ್ ವೃತ್ತದಲ್ಲೇ ಒಲೆ ಮೇಲೆ ಅಡುಗೆಯನ್ನ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅದೆಲ್ಲವೂ ಸಹ ದೇಶಕ್ಕೆ ಗೊತ್ತಿದೆ. ಈಗ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದು ಜನರ ಮುಂದೆ ಕಾಣ್ತಾ ಇದೆ. ಈ ಗ್ಯಾಸ್ ಬೆಲೆ ಇಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ವಿಜಯಪುರದಲ್ಲಿ ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಸಿಲಿಂಡರ್ನ ಒದ್ದು ನಡು ರಸ್ತೆಯಲ್ಲಿ ಅದನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದಲ್ಲಿ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಏನು ಈ ಒಂದು ಗ್ಯಾಸ್ ಬೆಲೆ ಏರಿಕೆನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಮೋದಿಜಿ ಅವರೇ, ನೀವು ಏನು ಇವತ್ತು ಮಹಿಳಾ ದಿನಾಚರಣೆ ದಿನದಂದು ಒಳ್ಳೆ ಉಡುಗೊರೆ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದೀರಿ, ಗ್ಯಾಸ್ ಬೆಲೆನ ಹೆಚ್ಚಿಗೆ ಮಾಡಿ. ಮಾನ್ಯ ಮೋದಿಜಿ ಅವರೇ, ನೀವು ಬರೀ ಈ ಆಶ್ವಾಸನೆ ಕೊಡೋದೇ ಆಯ್ತು, ಎಲ್ಲಿ ಹೋಯ್ತು ನಿಮ್ಮ ಬಡವರಿಗೆ ನೀವು 15 ಲಕ್ಷ ಹಾಕ್ತೀನಂದ್ರಿ, ಎಲ್ಲಿ ಹೋಯ್ತು? ಬಡವರ ಪರ ನಾವು ಕೆಲಸಗಳನ್ನ ಮಾಡ್ತೀನಂದ್ರಿ, ಎಲ್ಲಿ ಹೋಯ್ತು? ಇವತ್ತು ನೀವು ಗ್ಯಾಸ್ ಬೆಲೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಿ ಇವತ್ತು ಬಡವರ ಮೇಲೆ ಒಂದು ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ದೀರಿ. ಈ ಗ್ಯಾಸ್ ಬೆಲೆ ಏರಿಕೆ ಇಂದ ಇವತ್ತು ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಎಷ್ಟು ಒಂದು ಇದು ಹೊಣೆ ಆಗುತ್ತೆ ಅಂದ್ರೆ, ಜೀವನ ಮಾಡ್ಲಿಕ್ಕೂ ಒಂದು ಹೊತ್ತು ತಿನ್ಲಿಕ್ಕೂ ಇವತ್ತು ಬಹಳಷ್ಟು ಕಷ್ಟ ಆಗುತ್ತೆ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ, ಸ್ಮೃತಿ ಇರಾನಿ ಅವರಿಗೂ ನಾನು ಈ ಮೀಡಿಯಾ ಮುಖಾಂತರ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ, ಎಲ್ಲಿ ಕೂತಿರಿ ನೀವು? ಬಂದು ಜನಪರ ಇವತ್ತು ಏನು ಬೆಲೆ ಏರಿಕೆ ವಿರುದ್ಧ ನೀವು ಜನರ ಪರವಾಗಿ ಹೋರಾಟ ಮಾಡ್ರಿ. ನೀವು ಮೋದಿಜಿ ಅವರ ಪರ ಅಲ್ಲ, ಜನರ ಪರವಾಗ ಹೋರಾಟ ಮಾಡ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಮಹಿಳಾ ಕಾಂಗ್ರೆಸ್ನಿಂದ ನಾವು ಈ ಒಂದು ಪ್ರತಿಭಟನೆಯನ್ನ ನಗರದಲ್ಲಿ ಮಾಡಿದ್ದೀವಿ. ಈ ಒಂದು ಬೆಲೆನ ಇಳಿಕೆ ಮಾಡದೆ ಹೋದ್ರೆ ಇನ್ನೂ ಉಗ್ರವಾದ ಹೋರಾಟ ನಾವು ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.